ನಮ್ಮ ಇಂಡಿಯನ್ ರೋಡ್ಸು, ನಮ್ಮ ಇಂಡಿಯನ್ ಗೌರ್ಮೆಂಟ್ ಅಂದರೆ ವರ್ಸ್ಟ್ ಆಫ್ ವರ್ಸ್ಟ್ ಅನ್ಕೊಳ್ಳಿ. ಹೆಲ್ಮೆಟ್ ಎಲ್ಲ ಹಾಕವನೆ, ಪಾಪ ಹುಡುಗಂದೇನು ತಪ್ಪಿಲ್ಲ, ಒಳಗಡೆ ಬಿದ್ದು ಸ್ಪಾಟ್ ಔಟ್ ಆಗ್ಬಿಟ್ಟವನೆ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ದು ವ್ಲಾಗ್ಸ್ ಕನ್ನಡ. ನನ್ನಂತ ಸೂಪರಾಗಿ ನೀವು ಸೂಪರಾಗಿ ಇರ ಅಂತ ಅನ್ಕೊಂತೀನಿ. ನಂಗೆ ಚೆನ್ನಾಗಿರಿ. ಇವತ್ತು ಬಂದ್ಬಿಟ್ಟು ಮೈನಾಗ ಏನು ಹೇಳಬೇಕು ಅಂದರೆ ಗೇರ್ಸ್, ಬೈಕ್ ಗೇರ್ಸ್ ಏನಕ್ಕೆ ಅಷ್ಟು ಇಂಪಾರ್ಟೆಂಟ್ ಹೇಳಿ. ಇಫ್ ಯು ಆರ್ ಅ ಬೈಕರ್, ನಿಮಗೆ ರೀಸೆಂಟಾಗಿ ಯಾರ್ದು ಆಕ್ಸಿಡೆಂಟ್ ಆಯಿತು ಏನಾಯಿತು ಎಲ್ಲ ಗೊತ್ತಿರುತ್ತೆ ನಿಮಗೆ. ನಮ್ಮ ಆದಿ ಬ್ರೋ, ಟ್ರಿಪಲ್ ರಶ್ ಬ್ರೋ, ಅದು ಆಕ್ಸಿಡೆಂಟ್ ಆಗಿದೆ. ಲೈಕ್ NS ಒಳಗೆ ಹೋಗ್ಬೇಕಾದ್ರೆ ಏನೋ ಕ್ರ್ಯಾಶ್ ಆಗಿದೆ. ನೋಡಿದ್ರಾ, ಅವರೊಂದು ವಿಡಿಯೋ ಮಾಡಿ ಹಾಕಿದ್ದಾರೆ. ಸೇಫ್ಟಿ ಗೇರ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಬೇರೆಯವ್ರಿಗೋಸ್ಕರ ಹಾಕೊಂಬಿಡಿ, ನಿಮ್ಮನ್ನ ನೀವು ಉಳಿಸ್ಕೊಳ್ಳೋಕೋಸ್ಕರ ಹಾಕೊಳ್ಳಿ, ಮತ್ತೆ ಸ್ಕ್ರಾಚಸ್ ಆಗಲ್ಲ ಬಾಡಿಗಳು. ಹಣೆ ಬರದಲ್ಲಿ ಬರ್ದಿರ್ ಸಾಯ್ಬೇಕು ಅಂತ ಹೆಂಗಿದ್ರು ಸಾಯ್ತೀವಿ, ದಟ್ಸ್ ಫೈನ್. ಬಟ್ ಅಟ್ಲೀಸ್ಟ್ ಒಂದು 50% ಬದುಕ್ಬೋದಲ್ಲ, ಏನೋ ಉಳಿಬೋದಲ್ಲ ಹೇಳಿ. ಸುಮ್ಮನೆ ಹೆಲ್ಮೆಟ್ ಹಾಕ್ದಲ್ಲೇ ಚಪ್ಪರ್ಗಳ ಥರ ಓಡಾಡೋದು, ಅಲ್ಲಿ ಇಲ್ಲಿ ಸಿಕ್ಕಿದ ಪಕ್ಕಿದ ಕಡೆ ಎಲ್ಲ ಹೆಲ್ಮೆಟ್ ಇಲ್ಲದೆ ಸ್ಟಂಟ್ಗಳು ಮಾಡೋದು ಗಾಡೀಲಿ. ಬ್ರೋ, ವೇರ್ ಪ್ರಾಪರ್ ಗೇರ್ಸ್ ಏನಾದರೂ ಮಾಡಿ, ಆಮೇಲೆ ಏನಾಗಲ್ಲ. ಮೈನಾಗಿ ನಮ್ಮ ಜನಕ್ಕೆ ಏನು ಗೊತ್ತಾ ಇಲ್ಲ ಆಗಿರೋದು, ಲೈಕ್ ಯೋಚನೆ ಮಾಡ್ತಾರೆ, 20,000 ಕೊಡಬೇಕಾ ಗೇರ್ಸ್ಗೆ ಅಂತ ಎಲ್ಲ. ಬಟ್ ಒಂದು ತಿಂಗ್ ಲೈಫಲ್ಲಿ ಯೋಚನೆ ಮಾಡಿ, ನೀವು ಒಂದು ಸತಿ ವೀಕೆಂಡ್ ಎಲ್ಲರೂ ಸಾಟರ್ಡೇ ಸಂಡೇ ನೈಟ್ ಎಲ್ಲಾದ್ರೂ ಹೋದ್ರೆ ಹುಡುಗಿಯರ ಜೊತೆನೋ ಫ್ರೆಂಡ್ಸ್ ಜೊತೆನೋ ಪಬ್ಬಲ್ಲಿ ಎಷ್ಟು ಖರ್ಚಾಗುತ್ತೆ ಹೇಳಿ. ಮಿನಿಮಮ್ ಅಂದ್ರೆ 5 to 10K ಒಬ್ಬೊಬ್ರದ್ದು ಇಷ್ಟ ಆಗುತ್ತಾ ಬ್ರೋ. 20,000 ಒಂದ್ಸತಿ ನೀನು ಗೇರ್ಸ್ ಮೇಲೆ ಹಾಕಿದ್ರೆ ಲಿಟ್ರಲಿ ಯು ಕ್ಯಾನ್ ಸೇವ್ ಯುವರ್ ಲೈಫ್ ಅಪ್ ಟು 90%. ತುಂಬ ಇಂಪಾರ್ಟೆಂಟ್ ಗೇರ್ಸು. ಬಿಕಾಸ್ ನಾನೇನು ಬಂದ್ಬಿಟ್ಟು ಸುಮ್ಮನೆ ನಿಮಗೆ ಡೊಂಗಿ ಹೊಡಿತಲ್ಲ, ನಂದು ಆಕ್ಸಿಡೆಂಟ್ಗಳಾಗೈತೆ. ನಾನು ಲೈಕ್ ಬಿದ್ದು ಎದ್ದಿನೇ ಕಲ್ತಿರೋದು ಎಲ್ಲನೂ ಈ ಬೈಕ್ ಫೀಲ್ಡು ಅಂತ ಬಂದಾಗ, ಈ ಟ್ರಾವೆಲ್ಲು, ಬೈಕು, ಟೂರಿಂಗ್ ಅಂತ ಬಂದಾಗ. ನಾನು ನಿಮ್ಗೇನಕ್ಕೆ ಹೇಳ್ತಾ ಇದ್ದೀನಿ, ಇಟ್ಸ್ ಬಿಯಾಂಡ್ ಎಕ್ಸ್ಪೀರಿಯನ್ಸ್. ನಂದೊಂದು 3-4 ಆಕ್ಸಿಡೆಂಟ್ ಆಗಿಬಿಡೈತೆ. ಇನ್ನೂ ನೋಡಿ ಗಾಯಗಳು ವಾಸಿ ಆಗಿಲ್ಲ. ಇನ್ನು ಕಾಲು ಪೂರ್ತಿ ಮಾರ್ಕೊಳೈತೆ. ಈ ಕಾಲು ನೋಡಿ, ಈ ಕೈ ಇಲ್ಲಿಂದ ಇಲ್ಲಿವರೆಗೂ ಮಾರ್ಕೈತೆ. ಇಟ್ಸ್ ಆಲ್ ಬಿಕಾಸ್ ಬಂದ್ಬಿಟ್ಟು ನಿಮ್ಗೇನೋ ಹೇಳ್ತೀನಿ ಅಂದರೆ ಇಟ್ಸ್ ಬಿಯಾಂಡ್ ಮೈ ಎಕ್ಸ್ಪೀರಿಯನ್ಸ್. ಸುಮ್ಮನೆಲ್ಲ ನಿಮ್ಗೆ ಏನೂ ಹೇಳಲ್ಲ ನಾನು, ಅದು ಮಾಡಿ ಇದು ಮಾಡಿ ಹಿಂಗಿರಿ. ಫಸ್ಟ್ ಏನಾದ್ರು ಬೈಕ್ ಇಸ್ಕೋತಾ ಇರ ಅಂದರೆ ಬೇಕಾದ್ರೆ ಮುಂಚೆನೇ ಗೇರ್ಸ್ ಮೇಲೆ ಇನ್ವೆಸ್ಟ್ ಮಾಡಿ. ಇಟ್ಸ್ ಲೈಕ್ ನೋ ಲಾಸ್. ನಿಮ್ಗೆ ಲಾಸ್ ಅನ್ನೋದೇ ಇರಲ್ಲ ಅದರೊಳಗೆ. ಏನು ಮ್ಯಾಕ್ಸ್ ಟು ಮ್ಯಾಕ್ಸು ಒಂದು ಮಿನಿಮಲ್ ಲೆವೆಲ್ 2 ಗೇರ್ಸ್ ಬೇಕು ಅಂದರೆ ನಿಮಗೆ 15,000 to 20,000 ಒಳಗಡೆ ವಿತ್ ಬೂಟ್ಸು ಬಂದ್ಬಿಡುತ್ತೆ ನಿಮಗೆ. ಹೆಲ್ಮೆಟು, ಜಾಕೆಟು, ಪ್ಯಾಂಟು, ಬೂಟ್ಸು ಪ್ರತಿಯೊಂದು ಸಿಕ್ಬಿಡುತ್ತೆ ನಿಮ್ಗೆ 20,000 ಸೊ ದಯವಿಟ್ಟು ಹೊರಗಡೆ ಓಡಾಡ್ತೀರಾ ಅಂದಾಗ ಗೇರ್ಸ್ಗಳು ಹಾಕೊಳ್ಳಿ. ಬಿಕಾಸ್ ನಮ್ಮ ಗೌರ್ಮೆಂಟ್ ಹೆಂಗೆ ಗೊತ್ತಾ, ಗಾಡಿಗೆ ಟ್ಯಾಕ್ಸ್ ಇಸ್ಕೊತಾರೆ. ಇವಾಗ ಏನಾದರೂ ಇಸ್ಕೊತೀವಿ ಅಂದರೆ ಅದಕ್ಕೂ ಟ್ಯಾಕ್ಸ್ ಇಸ್ಕೊತಾರೆ. ಬಟ್ ರೋಡ್ ಮಾತ್ರ 50 ಪೈಸಕ್ಕೆ ಇದಿರಲ್ಲ. ಅಷ್ಟು ವರ್ಸ್ಟು ರೋಡ್ಸು, ಇಂಡಿಯನ್ ರೋಡ್ಸು. ಡೆಲ್ಲಿಲಿ ರೀಸೆಂಟಾಗಿ ಆಕ್ಸಿಡೆಂಟ್ ಆಗಿದೆಯಲ್ಲ, ನೆನ್ನೆನೋ ಮೊನ್ನೆನೋ ಅನಿಸುತ್ತೆ. ಪಾಪ ನೈಟು ಕೆಲಸ ಮುಗಿಸ್ಕೊಂಡು ಒಂದು ಹುಡುಗ ಬರ್ತಿರ್ತಾನೆ ಮನೆಗೆ. ಅವ್ರ ಅಮ್ಮಂಗೆ ಫೋನ್ ಮಾಡಿ ಹೇಳ್ತಾನೆ, ಇನ್ನು 15 minutes ಅಮ್ಮ ಮನೆಗೆ ಬರ್ತೀನಿ ಅಂತ. ಲೈಕ್ ಬರಬೇಕಾದ್ರೆ 20 ಅಡಿ ಆಳ ತೋಡವ್ರೆ, ಬ್ಯಾರಿಗೇಟು ಏನೂ ಇಕ್ಕಿಲ್ಲ, ಕತ್ಲೆ. ಹೆಲ್ಮೆಟ್ ಎಲ್ಲ ಹಾಕವನೆ, ಪಾಪ ಹುಡುಗಂದೇನು ತಪ್ಪಿಲ್ಲ, ಒಳಗಡೆ ಬಿದ್ದು ಸ್ಪಾಟ್ ಔಟ್ ಆಗ್ಬಿಟ್ಟವನೆ. ದಟ್ಸ್ ವಾಟ್ ನಮ್ಮ ಇಂಡಿಯನ್ ರೋಡ್ಸು, ನಮ್ಮ ಇಂಡಿಯನ್ ಗೌರ್ಮೆಂಟ್ ಅಂದರೆ ವರ್ಸ್ಟ್ ಆಫ್ ವರ್ಸ್ಟ್ ಅನ್ಕೊಳ್ಳಿ. ಇಟ್ಸ್ ಲೈಕ್ ಕಾಸು ಮಾಡಿದವರೆಲ್ಲ ಏನಕ್ಕೆ ಹೇಳಿ ಇಂಡಿಯಾ ಬಿಡೋದು. ಅದಕ್ಕೇ ಏನಿಲ್ಲ, ಎಲ್ಲ ಟ್ಯಾಕ್ಸ್ ಕಟ್ಟಿ ಸರ್ಕಾರದವ್ರು ತಿಂತಾ ಇರ್ತಾರೆ, ಇವ್ರು ತಿಂತಾ ಇರ್ತಾರೆ ಅಕ್ಕಪಕ್ಕದವರು. ನಮಗೇನು ಲಾಭ ಇಲ್ಲ ಇಲ್ಲಿ. ಸಾಯ್ತಾನೆ ಇರ್ತೀವಿ ನಾವು. ಕಷ್ಟಗಳು ಬರ್ತಾನೆ ಇರುತ್ತೆ, ಜಾಸ್ತಿ ಆಗ್ತಾನೆ ಇರುತ್ತೆ. ಡೈಲಿ ಬಂದು ಚಾಲೆಂಜಸ್ ಜಾಸ್ತಿಯೇ ಆಗ್ತಿರುತ್ತೆ ದಿನ ನಥಿಂಗ್ ಎಲ್ಸ್. ಸೊ ಅಟ್ಲೀಸ್ಟ್ ಗೇರ್ಸ್ ಹಾಕೊಳ್ಳಿ. ಎಲ್ಲಾದರೂ ಹೋಗ್ತೀರ, ಏನಾರು ಮಾಡ್ತೀರಾ ಅಂದಾಗ, ಈ ಹೈವೇಗಳಿಗೆ ಹೋದಾಗಲೂ ಅಷ್ಟೇ ಗೇರ್ಸ್ ಹಾಕೊಳ್ಳಿ ದಯವಿಟ್ಟು. ನಾನು ಅಷ್ಟೇ ಶಾರ್ಟ್ ರೈಡ್ ಹೋದ್ರೆ ಗೇರ್ಸ್ ಹಾಕೊತೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಹಾಕೊಂಬೇಡ, ಇನ್ನೇನು ಫೋಟೋಶೂಟು. ಶೋಕಿಗಲ್ಲ ಬೈಕಿಂಗ್ ಅನ್ನೋದು, ಪ್ಯಾಷನ್ ಇರಬೇಕು. ಶೋಕಿಗೆ ಬೈಕಿಂಗ್ ಅನ್ನೋದು ನಿಮ್ಮ ಲೈಫಿಗೆ ಬಂದಿದೆ ಅಂದರೆ ತೆಗೆದುಬಿಡಿ, ಬೈಕೇ ಓಡಿಸ್ಬೇಡಿ. ಬೈಕಿಂಗು, ಬೈಕ್ ಲೈಫು, ಟ್ರಾವೆಲಿಂಗ್ ಅನ್ನೋದು ಶೋಕಿ ಅಲ್ಲ, ಪ್ಯಾಷನ್ ಅದು. ತಿಳ್ಕೊಳ್ಳಿ ಅದನ್ನ ಫಸ್ಟು. ಸೇಫ್ಟಿ ಈಸ್ ಬಿಯಾಂಡ್ ಸ್ಟೈಲಿಂಗಿಂತ ಸೇಫ್ಟಿ ಅನ್ನೋದು 100 ಪಟ್ಟು ಮುಖ್ಯ. ಸೊ ದಯವಿಟ್ಟು ಇದೊಂದು ಶಾರ್ಟ್ ವ್ಲಾಗ್ ಆಗಿರುತ್ತೆ. ಲೈಕ್ ನನಗೂ ಬೇಜಾರಾಗ್ಬಿಟ್ಟಿತ್ತು, ಏನಿದು ನಮ್ಮ ಜನಕ್ಕೆ ಯಾವಾಗ ಬುದ್ಧಿ ಬರುತ್ತೆ, ಯಾವಾಗ ಏನು ಹೇಳಬೇಕು ಇವ್ರಿಗೆ ಅಂತ. ಬಿಕಾಸ್ ಐ ನೋ ಈ ವಿಡಿಯೋ ಎಲ್ಲ ಯಾರೂ ನೋಡಲ್ಲ ಬಾಯ್ಸ್, ಗೊತ್ತು ನನಗೆ. ಏನಿಗೆ ಗೊತ್ತಾ, ಏನಾದರೂ ಒಳ್ಳೇದು ಹೇಳ್ತಿದ್ದೀವಿ ಅಂದಾಗ ಯಾರೋ ನೋಡಲ್ಲ ಆ ವಿಡಿಯೋನ. ನೋಡಿಲ್ಲ ಅಂದರೆ ನಿಮ್ಮ ಲಾಸ್ ಅದು. ನೋಡಬೇಡಿ, ಸ್ಕಿಪ್ ಮಾಡಿ. ನಿಮ್ಗೇನು ಗೊತ್ತಾ, ಈ ಅಮುಕು ಡುಮುಕು ಹಂಗೆ ಹಿಂಗೆ ಅಂದ್ಕೊಂಡೆಲ್ಲ ಕಂಟೆಂಟ್ಗಳು ಮಾಡ್ತಾ ಇರ್ತಾರೆ ನೋಡಿ, ಕ್ರಿಂಜ್ ಕಂಟೆಂಟ್ಗಳು. ಅಂಥವ್ರಿಗಿರೋ ಮರ್ಯಾದೆ ನಮ್ಮ ನಾರ್ಮಲ್ ಕ್ರಿಯೇಟರ್ಸ್ಗಿಲ್ಲ ಇವಾಗ. ಎಂತೆಂಥ ಕ್ರಿಯೇಟರ್ಸ್ ಅವರಯ್ಯ ನಮ್ಮ ಕರ್ನಾಟಕದಲ್ಲಿ, ಎಂತೆಂಥ ಕ್ರಿಯೇಟರ್ಸ್ ಇದ್ದಾರೆ ಹೇಳಿ. ಇಟ್ಸ್ ಲೈಕ್ ನೋ ಯೂಸ್. ನಿಮ್ಮ ಮುಂದೆ ಕ್ರಿಯೇಷನ್ ಮಾಡಿ ನಾವು ಏನೋ ಒಳ್ಳೇದು ಮಾಡ್ಬೇಕು ನಿಮಗೆ ಅನ್ನೋದು ನನ್ ಆಫ್ ಅವರ್ ಬಿಸ್ನೆಸ್. ಅದು ತಿಕಾ ಮುಚ್ಕೊಂಡಿರ್ಬೇಕು ನಾವು. ವೇಸ್ಟು ನಿಜವಾಗ್ಲೂ. ಒಳ್ಳೇದು ಅಂದರೆ ಯಾರೂ ತಗೊಳ್ಳಲ್ಲ ಸೀರಿಯಸ್ಲಿ. ಇವಾಗ ನಾನು ಈ ವಿಡಿಯೋನು ಹೇಳ್ಬೇಕಾದ್ರೆ ಎಷ್ಟು ಜನ ಬೈಕೊಂಡಿರ್ತೀರ ಗೊತ್ತಾ, ಕಾಸು ನಿಮ್ಮ ಅಪ್ಪ ಕೊಡ್ತಾನ ಹಂಗೆ ಹಿಂಗೆ. ನಿಮ್ಮ ಲೈಫ್ ನಿಮಗೆ ಬಿಟ್ಟಿದ್ದು. ಒಂದು ಸಜೆಷನ್ ಕೊಡಬೇಕು ಅನ್ನಿಸ್ತು. ಬಿಕಾಸ್ ನನ್ನ ಸಬ್ಸ್ಕ್ರೈಬರ್ಸು ಮತ್ತು ನನ್ನ ವ್ಯೂವರ್ಸು ನನಗೆ ಮುಖ್ಯನೇ, ಆಯಿತಾ. ಅಂದರೆ ನೀವು ನಮ್ಮ ಫ್ಯಾಮಿಲಿ ಥರ. ಟು ಬಿ ಆನೆಸ್ಟ್,
ಇಲ್ಲ ಏನಾರು ಲೈಕ್ ಮೋಟೋ ವ್ಲಾಗ್ ಏನಾರು ಸ್ಟಾರ್ಟ್ ಮಾಡ್ತೀರಾ ಅಂದರೆ ಕಾಮೆಂಟ್ ಹಾಕಿ. ಲೈಕ್ ಹೆಂಗೆ ವ್ಲಾಗ್ ಸೆಟಪ್ ಮಾಡ್ಕೊಳ್ಳೋದು, ಲೈಕ್ ಫೋನೊಳಗೆ ಹೆಂಗೆ ಸ್ಟಾರ್ಟ್ ಮಾಡೋದು, ಕಂಪ್ಲೀಟಾಗಿ ತಿರುಗೋ ವೀಡಿಯೋ ಹಾಕ್ತೀನಿ. ನಂದು ಹಳೆ ವೀಡಿಯೋ ಇದೆ, ನೋಡಿಲ್ಲ ಅಂದರೆ ನೋಡಿ. ಅದು ಅರ್ಥ ಆಗಿಲ್ಲ ಅಂದರೆ ಪರವಾಗಿಲ್ಲ, ಹೊಸ ವೀಡಿಯೋ ಮಾಡ್ತೀನಿ ನಾನು. ಬಿಕಾಸ್ ಏನು ಗೊತ್ತಾ, ಸುಮ್ಮನೆ ಹೋಗಿ ಹೆಲ್ಮೆಟ್ ಇಲ್ದಲೆ ಆಮೇಲೆ ಹಿಂಗೆಲ್ಲ ಅನ್ಕೊಂಡು ಓಡಿಸೋದು, ದಟ್ಸ್ ನಾಟ್ ಲೈಫ್. ಸುಮ್ಮನೆ ಬೈಕಿಂಗ್ ಕಮ್ಯುನಿಟಿ ಹೆಸರಾಳು ಮಾಡ್ತಾ ಇರ್ತೀರ ಅಷ್ಟೇ. ಕಾಸು ಐತೆ ಅಂದಿದ ತಕ್ಷಣ ಸ್ಕಿಲ್ಸ್ ಬರಲ್ಲ, ಕಲ್ತ್ಕೊಬೇಕು. ಎಕ್ಸ್ಪೀರಿಯನ್ಸಿಂದ ಸ್ಕಿಲ್ಸ್ ಬರೋದು, ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ನನಗೆ ಅವಾಗ ತಲೆ ಇರಲಿಲ್ಲ. ಆಮೇಲೆ ಈ ಕಾನ್ಸೆಪ್ಟ್ ಗೇರ್ಸ್ ಇದೆ, ಅದು ಇದು ಅವೆಲ್ಲ ಗೊತ್ತಿರಲಿಲ್ಲ. ಹಂಗೆ ಗಾಡಿ ಓಡಿಸ್ತಾ ಇದೆ, ಬಿದ್ದು ಈ ಮಕ ಈ ಸೈಡ್ ಇದು ಕಾಲು ಫುಲ್ ಊಸ್ಟ್ ಆಗ್ಬಿಟ್ಟಿತ್ತು. ಒಂದು ಸೈಡು 1 ತಿಂಗಳು ಬೆಡ್ ಒಳಗೆ ಇದ್ದೆ. ಸೊ ನಾನು ಬಿದ್ದಾಗ ನಂಗೆ ಗೊತ್ತಿರಲಿಲ್ಲ, ಪ್ರಜ್ಞೆನೇ ಇರಲಿಲ್ಲ. ನಾನು ಕಂಡುಬಿಟ್ಟಿದ್ದೆ ಹಾಸ್ಪಿಟ್ಲ್ ಒಳಗೆ ನೆಕ್ಸ್ಟು. ಸೊ ಅವತ್ತು ಹೆಲ್ಮೆಟು ಮತ್ತು ಗೇರ್ಸ್ ಅನ್ನೋದು ಇದ್ದಿದ್ರೆ ನನಗೇನು ಆಗ್ತಾನೆ ಇರಲಿಲ್ಲ, ಟು ಬಿ ಆನೆಸ್ಟ್. ಸೊ ಇಷ್ಟು ಹೇಳಬೇಕಾಗಿತ್ತು ನಿಮಗೆ. ಮೇಯ್ನಾಗಿ ಯಾರು ಹೊಸಬ್ರು ವ್ಲಾಗ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವ್ಲಾಗ್ನ ಎಂಡ್ ಹೆಂಗೆ ಮಾಡೋದು ಹೇಳಿ, ದಯವಿಟ್ಟು ಎಲ್ಲರೂ ಗೇರ್ಸ್ ಹಾಕೊಳ್ಳಿ. ಮನೇಲಿ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ, ಅದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಇಷ್ಟು ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.